ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಪಘಾತ ನಡೆದಂತ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಈಗಾಗಲೇ ಚಾಲಕನ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಜೊತೆಗೆ ಈತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೂ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಸಿಗುವಂತಹ ಡೀಟೇಲ್ಸ್ಗೂ ಮ್ಯಾಚ್ ಆಗತ್ತಾ ಅಂತ ನೋಡ್ತಾ ಇದ್ದಾರೆ. ಕಿತ್ತೂರು ಠಾಣೆ ಸಿಪಿಐ ಮತ್ತು ಪಿಎಸ್ಐ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬೆಳಗಾವಿಯ ಅಂಬಡಗಟ್ಟಿ ಬಳಿ ನಡೆದಿದ್ದಂತಹ ಅಪಘಾತ ಕಾರು ಚಾಲಕನ ಹೇಳಿಕೆಯನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಚಾಲಕನ ಹೇಳಿಕೆಗೂ ಅಪಘಾತ ನಡೆದಿರುವಂತಹ ಸ್ಥಳದಲ್ಲಿ ತಾವು ಮಹಜರು ಮಾಡಿದಾಗ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಗುವಂತಹ ಡೀಟೇಲ್ಸ್ಗೂ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾ ಇದ್ದಾರೆ. ಅಪಘಾತದ ಸ್ಥಳದಲ್ಲಿ ಪೊಲೀಸರು ಇಂಚಿಂಚು ಶೋಧವನ್ನ ಮಾಡ್ತಾ ಇದ್ದಾರೆ. ಸಚಿವೆ ಕಾರಿಗೆ ನಾಯಿ ಅಡ್ಡ ಬಂದಿದ್ರಿಂದಾಗಿ ಅಪಘಾತ ಆಯ್ತಾ ನಿಜಕ್ಕೂ? ಯಾಕಂದ್ರೆ ಈ ಚಾಲಕ ಕೊಟ್ಟಿರುವಂಥದ್ದು ಇದೇ ಕಾರಣವನ್ನ, ಇದಕ್ಕಿದ್ದಂತೆ ನಾಯಿ ಅಡ್ಡ ಬಂತು, ಅದನ್ನ ಪಾಸ್ ಮಾಡೋದಕ್ಕೆ ಹೋದೆ ನಾನು, ಹಾಗಾಗಿ ತಕ್ಷಣಕ್ಕೆ ಹೋಗಿ ಅಲ್ಲಿ ಮರಕ್ಕೆ ಗುದ್ದಿ ಈ ಥರದ ಒಂದು ಆಕ್ಸಿಡೆಂಟ್ ಆಯಿತು ಅನ್ನುವಂಥದ್ರ ಬಗ್ಗೆ ಆತ ಚಾಲಕ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ನಿಜಕ್ಕೂ ಚಾಲಕ ಹೇಳ್ತಾ ಇರುವಂಥದ್ದು ಸತ್ಯನಾ ಅಥವಾ ಚಾಲಕನ ಅಜಾಗರೂಕತೆಯಿಂದ ಏನಾದರೂ ಈ ಅಪಘಾತ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಅನುಮಾನಗೊಂಡಿದ್ದಾರೆ. ಸೊ ಹಾಗಾಗಿನೇ ಈಗ ಸ್ಥಳ ಪರಿಶೀಲನೆಯನ್ನು ಮಾಡಿ ಡ್ರೈವರ್ ನೀಡ್ತಾ ಇರುವಂಥ ಸ್ಟೇಟ್ಮೆಂಟ್ಗೂ ಅಲ್ಲಿ ಸ್ಥಳದಲ್ಲಿ ಇರುವಂಥ ಒಂದು ಏನು ಮಾಹಿತಿ ಸಿಗುತ್ತೆ, ಸ್ಥಳದಲ್ಲಿ ಏನೇನು ಡೀಟೇಲ್ಸ್ ಸಿಗುತ್ತೆ ಅದಕ್ಕೂ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾ ಇದ್ದಾರೆ. ಎರಡು ದೃಶ್ಯಗಳನ್ನು ಗಮನಿಸ್ಬೋದು. ಒಂದು ಕಡೆ ಪೊಲೀಸರು ಹೋಗಿ ಸ್ಥಳ ಮಹಜರವನ್ನು ಮಾಡ್ತಾ ಇರುವಂಥ ಒಂದು ದೃಶ್ಯ, ಜೊತೆಗೆ ಸ್ಟೇಷನ್ನಲ್ಲಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡ್ರೈವರ್. ಸೊ ಈತ ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಸಚಿವೆ ಹೆಬ್ಬಾಳ್ಕರ್ ಪ್ರಯಾಣಿಸ್ತಾ ಇದ್ದಂಥ ಕಾರು ಇವತ್ತು ಡಿಕ್ಕಿಯಾಗಿ ಮುಂಭಾಗ ಆ ಒಂದು ಬಾನೆಟ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಹೆಚ್ಚಿನ ಅಪಾಯ ಯಾರಿಗೂ ಕೂಡ ಸಂಭವಿಸಿಲ್ಲ. ಅದೃಷ್ಟ ಚೆನ್ನಾಗಿತ್ತು, ಯಾಕಂದರೆ ಸೀಟ್ ಬೆಲ್ಟ್ ಹಾಕಿದ್ರು, ಹಾಗೆ ಏರ್ ಬ್ಯಾಗ್ಗಳು ಓಪನ್ ಆಗಿದೆ, ಹಾಗಾಗಿ ಯಾವುದೇ ರೀತಿ ಹೆಚ್ಚಿನ ತೊಂದರೆ ಅಂತೂ ಆಗಿಲ್ಲ. ಹಿಂದೆ ಅವರ ಸಹೋದರ ಕೂಡ ಕೂತ್ಕೊಂಡಿದ್ದ, ಜೊತೆಗೆ ಗನ್ಮ್ಯಾನ್ ಕೂಡ ಕೂತ್ಕೊಂಡಿದ್ರು. ಸೊ ಹಾಗಾಗಿ ಎಲ್ಲರೂ ಈಗ ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಬೇರೆ ಕಾರಿಗೆ ಶಿಫ್ಟ್ ಮಾಡಿ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲಿಸಲಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಮಾತಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚೇತರಿಕೆಯಾಗಲಿ ಅಂತ ಹೇಳಿ ಟ್ವಿಟರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾರೈಸಿದ್ದಾರೆ. ಸಂಪುಟ ಸಹೋದ್ಯೋಗಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್, ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿ ಪ್ರಯಾಣಿಸ್ತಾ ಇದ್ದಂತಹ ಕಾರು ಅಪಘಾತಕ್ಕೀಡಾಗಿರುವಂಥ ಒಂದು ವಿಚಾರ ನನಗೆ ಗೊತ್ತಾಯಿತು. ಸೊ ಇಬ್ಬರೂ ಕೂಡ ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸ್ತೀನಿ ಅಂತ ಸಿಎಂ ಕೂಡ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ. ಹೀಗೆ ಇವತ್ತು ಆಕ್ಸಿಡೆಂಟ್ ಆದಂತಹ ವಿಚಾರ ತಿಳಿದಂಥ ಎಲ್ಲರೂ ತಮ್ಮ ಹಾರೈಕೆಗಳನ್ನು ಕಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಮಾತಾಡಿದ್ರು, ಕೆಲವೊಂದಷ್ಟು ಜನ ಟ್ವಿಟರ್ನಲ್ಲಿ ತಮ್ಮ ಒಂದು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಆಗಲೇ ಸಿ ಟಿ ರವಿಯವರು ಪೋಸ್ಟ್ ಮಾಡಿದಂಥದ್ದನ್ನು ಗಮನಿಸ್ತಾ ಇದ್ವಿ. ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಸಂಪುಟ ಸಹೋದ್ಯೋಗಿಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿಯವರು ಪ್ರಯಾಣಿಸ್ತಾ ಇದ್ದಂಥ ಕಾರು ಅಪಘಾತಕ್ಕೀಡಾಗಿರುವಂಥ ವಿಚಾರ ಗೊತ್ತಾಯಿತು. ಘಟನೆಯಲ್ಲಿ ಗಾಯಗೊಂಡಿರುವಂಥ ಹಾಗೆ ಚಿಕಿತ್ಸೆ ಪಡಿತಾ ಇರುವಂಥ ಇಬ್ಬರೂ ಕೂಡ ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸ್ತೀನಿ ಅಂತ ಮುಖ್ಯಮಂತ್ರಿಗಳು ಬರ್ಕೊಂಡಿದ್ದಾರೆ.